ವಕ್ಫ್ ತಿದ್ದುಪಡಿ ಕಾಯ್ದೆ 2020 ಸಂಪೂರ್ಣವಾಗಿ ಹಿಂಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಸೋಮವಾರದಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಒಕ್ಕೂಟದ ಸಮೀರ್ ಪಾಷಾ ಮಾಧ್ಯಮದೊಂದಿಗೆ ಮಾತನಾಡಿ, ಮೊದಲನೇದಾಗಿ ಕಾಶ್ಮೀರದಲ್ಲಿ ನಡೆದ ಹೇಯ ಕೃತ್ಯವನ್ನು ಖಂಡಿಸುತ್ತಾ ಈ ಘಟನೆಯಲ್ಲಿ ಮೃತರಾದ ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇವೆ. ಈ ಘಟನೆಯಿಂದಾಗಿ ಇಡೀ ಭಾರತದ ಮುಸ್ಲಿಮರು ದುಃಖಿತರಾಗಿದ್ದೇವೆ. ಕಾಶ್ಮೀರದಲ್ಲಿ ಅಪಾರ ಸಾವು ನೋವು ಸಂಭವಿಸಿದೆ. ಈ ದುಃಖದ ನೋವಿನಲ್ಲೂ ನಾವು ಇಡೀ ದೇಶದೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ. ಇದು ನಮ್ಮೆಲ್ಲರ ಮಾನವೀಯತೆಯ ಮೇಲೆ ನಡೆದ ದಾಳಿಯಾಗಿದೆ. ಕೋಮುವಾದದಿಂದ ನಮ್ಮನ್ನು ವಿಭಜಿಸಲು ಸಾಧ್ಯವಿಲ್ಲ. ಭಯೋತ್ಪಾದನೆಯಿಂದ ಹಾಗೂ ಭಾರತ ಸರ್ಕಾರ ಇತ್ತೀಚೆಗೆ ವಿಶೇಷ ಅಧಿವೇಶನ ಕರೆದು ಪಾಸು ಮಾಡಿದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹಾಸನ ಇದನ್ನು ವಿರೋಧಿಸುತ್ತದೆ. ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಕ್ಕುಗಳ ಮೇಲಿನ ಹಲ್ಲೆಯಾಗಿರುತ್ತದೆ. ಮುಸ್ಲಿಂ ಸಮುದಾಯ ನಿರೀಕ್ಷೆ ಮಾಡದ ಈ ಕಾಯ್ದೆ ಸಾಕಷ್ಟು ಸಂವಿಧಾನ ವಿರೋಧಿ ಆಶಯಗಳನ್ನು ಹೊಂದಿದ್ದು ತಮ್ಮ ಧಾರ್ಮಿಕ ಹಕ್ಕುಗಳ ಮೇಲಿನ ದಮನವಾಗಿರುತ್ತದೆ ಎಂದರು. ಯಾವ ಮುಸ್ಲಿಮರು ಬೇಡಿಕೆ ಇಡದಂತಹ ಸಾಕಷ್ಟು ಅಂಶಗಳನ್ನು ಸೇರಿಸಿ ರೂಪಿತವಾದ ಈ ಕಾಯ್ದೆಯನ್ನು ಮುಸ್ಲಿಂ ಸಮುದಾಯ ಒಪ್ಪಲು ಸಾಧ್ಯವಿರುವುದಿಲ್ಲ. ಈ ದೇಶದ ಸುಮಾರು 15ಕ್ಕಿಂತಲೂ ಹೆಚ್ಚು ಇರುವ ಮುಸ್ಲಿಮರ ಸಮುದಾಯ ಇಂದು ಸಾಕಷ್ಟು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದು, ಇಂತಹ ಸಾಮಾಜಿಕ ಅಭ್ಯುದಯಕ್ಕೆ ಚಿಂತನೆಗಳನ್ನು ಮಾಡಿ ಕಾನೂನನ್ನು ರೂಪಿಸುವುದನ್ನು ಬಿಟ್ಟು ಈ ಹೊಸ ತಿದ್ದುಪಡಿ ಕಾಯ್ದೆಯನ್ನು ತಂದಿರುವುದು ಮುಸ್ಲಿಂ ಸಮುದಾಯದಲ್ಲಿ ಬೇಸರ ಉಂಟು ಮಾಡಿದೆ ಎಂದರು. ಇನ್ನು ಮುಸ್ಲಿಮರ ಧಾರ್ಮಿಕ ನಂಬಿಕೆಗಳ ಮೇಲೆ ನಡೆದ ಪ್ರಹಾರವಾಗಿರುತ್ತದೆ. ವಕ್ಫ್ ಕಾಯ್ದೆಗೆ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳ ತಳಹದಿಯ ಮೇಲೆ ರೂಪಿತವಾಗಬೇಕೇ ವಿನಃ ಧಾರ್ಮಿಕ ನಂಬಿಕೆಗಳನ್ನು ಮೊಟಕುಗೊಳಿಸುವ ಆಯುಧವಾಗಬಾರದು ಎಂದರು. ಪ್ರಮುಖ ಬೇಡಿಕೆಗಳು ಎಂದರೆ ಸರ್ಕಾರ ಜಾರಿ ಮಾಡಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಈ ಕೂಡಲೇ ವಾಪಸ್ಸು ಪಡೆಯಬೇಕು. ಈ ದೇಶದ ಮುಸ್ಲಿಮರ ಧಾರ್ಮಿಕ ನಂಬಿಕೆಗಳ ವಿರುದ್ಧ ಯಾವುದೇ ತರನಾದ ಕಾಯ್ದೆಗಳನ್ನು ನಂಬಿಕೆಗಳನ್ನು ಕಾಪಾಡಬೇಕು. ಜಾರಿ ಮಾಡದೆ ಮುಸ್ಲಿಮರ ಧಾರ್ಮಿಕ ನಂಬಿಕೆ ಕಾಪಾಡಿ ವೈಯಕ್ತಿಕ ದಾಳಿ ಮತ್ತು ಹಲ್ಲೆಗಳ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮುಸ್ಲಿಮರ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಅಭ್ಯುದಯಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡದ ಆರೋಪಿಗಳನ್ನು ಪತ್ತೆ ಹಚ್ಚಿ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ನೀಡಬೇಕು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರತದ ಅವಹೇಳನಕಾರಿಯಾಗಿ ಮಾತನಾಡುವ ಹಾಗೂ ಮುಸ್ಲಿಮರ ಬಗ್ಗೆ ಅದಕ್ಕೆ ಪ್ರೇರೇಪಿಸುವ ದುಷ್ಟಶಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜಾರಿಗೊಳಿಸುವಂತ ಕಾನೂನನ್ನು ರೂಪಿಸಬೇಕೆಂದು ಮೊನ್ನೆ ನಡೆದ ಪ್ರತಿಭಟನಾ ಸಮಾವೇಶದ ನಿರ್ಧಾರದ ಕುರಿತು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಈ ಮುಸಲ್ಮಾನರ ಏನು ಹೋರಾಟ ಇದೆ, ಇದು ನ್ಯಾಯಯುತವಾದ ಹೋರಾಟ. ಈ ವಕ್ಫ್ ಕಾಯ್ದೆ ಮಾರಣಾಂತಿಕ ಕಾಯ್ದೆ ಆಗಿದ್ದು, ಈ ಕಾಯ್ದೆಯನ್ನ ನಾವೆಲ್ಲರೂ ಒಟ್ಟುಗೂಡಿ ವಿರೋಧ ಮಾಡ್ತೀವಿ ಅಂತ ನಮ್ಮ ಜೊತೆ ಇದ್ದು ಆ ಸಮಾವೇಶದಲ್ಲಿ ಒಂದು ಭಾಷಣವನ್ನು ಮಾಡಿದ್ದಾರೆ. ಹಾಗೆ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಈ ಏನು ವಕ್ಫ್ ಕಾಯ್ದೆ ಇದು ಆದಷ್ಟು ಬೇಗ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು. ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಾಧೀಶರು ಏನು ವಿರೋಧ ಆಗ್ತಾ ಇದೆ ಈ ದೇಶದಲ್ಲಿ, ಇದನ್ನ ಮನಗಂಡು ಸರ್ಕಾರಕ್ಕೆ ಇದನ್ನ ಹಿಂಪಡೆಯುವಂತೆ ಒಂದು ಆದೇಶನ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಸಮೀರ್ ಖಾನ್, ಮುಸ್ಲಿಂ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಯೂಸುಫ್ ಖಾನ್, ಅಮೀರ್ ಜಾನು, ನವೀದ್ ಅಹಮದ್, ಅಯ್ಯೂಬ್ ಖಾನ್ ಹಾಗೆ ತಾಹಿರ್ ಅವರು ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಇಲ್ಲಿ ಹಾಜರಿದ್ದರು. ಇದೇ ವೇಳೆ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ನವೀದ್ ಅಹಮದ್, ಫೈರೋಜ್ ಪಾಷಾ, ಸೈಯದ್ ಅನ್ಸರ್, ಇಸ್ಮಾಯಿಲ್, ಅನ್ಸದ್ ಪಾಳ್ಯ, ಮೌಲಾನಾ ನಸೀರ್ ಅಹಮದ್, ಮಫ್ತಿ ಜುಬೇರಾ, ಮೊಹಮ್ಮದ್ ರಫೀಕ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.